ಸೊ ಇವತ್ತು ರಾತ್ರಿಯ ಫ್ಲೈಟ್. ಇಷ್ಟೊತ್ತಾಯ್ತು ಆಕ್ಸಿಡೆಂಟ್ ಆಗಿ, ಅದು ಸಹ ಪೊಲೀಸ್ ಬರಲಿಲ್ಲ ಪಾಪ, ಕಾಲ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿಕ್ಕೆ ಮಗು ಕೂತಿದೆ ಅಂತೀರಿ. ಕಾಮಿಡಿ ಮಾಡಬೇಡ, ತಿನ್ನು ಸಾಕಂತೆ, ಅಷ್ಟು ಟೇಸ್ಟ್ ಇಲ್ಲ ಸತ್ಯ ಹೇಳ್ಬೇಕಾದ್ರೆ. ಬಾಕ್ಸ್ ಅಂತೂ ದೊಡ್ಡ ಉಂಟು, ಒಳಗೆ ನೋಡು ಹೀಗೆ ಉಂಟು. ಏಪ್ರಿಲ್ ಯೋಸ್. ನಾನು ಕಳೆಗೆ ಬರುವೊಳಗೆ ಮಳೆ ಇರಲಿಲ್ಲ, ಈಗ ಸ್ಟಾರ್ಟ್ ನೋಡಿ. ಮುಂಚೆ ಹೀಗೆ ಡ್ರೆಸ್ ಹಾಕಿಕೊಂಡು ನಾನು ಸಹ ಶಾಲೆಗೆ ಹೋಗ್ತಾ ಇದ್ದೆ. ಕಂಫರ್ಟೇಬಲ್, ಭಾರಿ ಕ್ಯೂಟ್ ಉಂಟು ಇದು ಡಬ್ಬೆ. ಮುಂಚೆ ಹೀಗೆ ಡ್ರೆಸ್ ಹಾಕಿಕೊಂಡು ನಾನು ಸಹ ಶಾಲೆಗೆ ಹೋಗ್ತಾ ಇದ್ದೆ, ಆಗ್ನೆಸ್, ಸೆಂಟ್ ಆಗ್ನೆಸ್ ಹೈಸ್ಕೂಲ್ಗೆ. ಈ ಮಾಟಿಗೆ ಬಂದಿದ್ದೇವೆ ಮಂತ್ಲಿ ಶಾಪಿಂಗ್ಗೆ. ಬೇಡ ಬೇಡ ಕ್ಯಾ, ಅದು ಮಾರ್ಲಿಕ್ಕೆ ಇಟ್ಟದು, ಕಾಲು ಒರೆಸ್ಲಿಕ್ಕಲ್ಲ. ಶೂ ಬ್ರಷ್ ಮಾಡ್ತಿದ್ದಾಳೆ. ಅದು ಚಿಕ್ಕ ಮಕ್ಕಳಿಗೆ ಮಗ. ಹೌ ಓಲ್ಡ್ ಆರ್ ಯು? 5ಗೆ ಅಲ್ಲ, ಇದು 1 year 2 yearಗೆ. ನಿಂಗೆ ಸ್ಟೂಲ್ ಈಗ ನೀನು ದೊಡ್ಡಾಗಿದೆಯಲ್ಲ, ಸರ್ತ ಕೂತ್ಕೊಳ್ಬೇಕು ಸ್ಟೂಲಲ್ಲಿ. ಭಾರಿ ಒಳ್ಳೆ ಚೇರ್ಸ್ ಎಲ್ಲ ಉಂಟು ಇಲ್ಲಿ. ಸ್ಟ್ಯಾಂಡ್ ನೋಡಿ, ಬಟ್ಟೆ ಒಣಗಿಸ್ಲಿಕ್ಕೆ ಹಾಕುವ ಸ್ಟ್ಯಾಂಡ್. ಓ, ಕೂತ್ಕೊಳ್ಳೋಕೆ ಸೌಂಡ್ ಬೇರೆ ಅಲ್ಲ. ಎದ್ದು ಕೂತ್ಕೋ ಪುನಃ, ಗೊತ್ತಾಗ್ಲಿಕ್ಕೆ ಮಗು ಕೂತಿದೆ ಅಂತೀರಿ. ಅಯ್ಯ, ಕೂಗ್ತದ ಚೇರ್. ನೀನಿದ್ರೆ ಹಾರಿ ಹಾರಿ ಸೌಂಡ್ ಹೋಗ್ಬೋದು. ಏಳು 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 ಸಾಕು ಸಾಕು. ಅಲ್ಲಿ ಬಾಲ್ ಬೌನ್ಸ್ ಮಾಡಲಿಕ್ಕೆ ಮಗ, ನೀನು ಬೌನ್ಸ್ ಆಗಬೇಡ, ಖಾಲಿ ಬಾಲ್ ಬೌನ್ಸ್ ಮಾಡಲಿಕ್ಕೆ. ಕಿಯಾರ ಭಾರಿ ಕ್ಯೂಟ್ ಉಂಟು ಇದು ಡಬ್ಬೆ, 35 ರೂಪಾಯಿ ಇದಕ್ಕೆ. ಒಳಗೆ ಹಾಕಿ ಇಡ್ಲಿಕ್ಕೆ ಚಂದ, ತುಂಬ ಕಲರ್ಸ್ ಉಂಟು. ಇದು ನೋಡಿ, ಗ್ಯಾಸ್ ಹಾಕಿ ಸೀದಾ ಡುರ್ರ ಹೋಗ್ಲಿಕ್ಕೆ ವೀಲ್ ಉಂಟು ಇದರಲ್ಲಿ, ಹಿಡಿದುಕೊಂಡು ಹೋಗ್ಬೇಕಂತಲೇ ಇಲ್ಲ ನೋಡಿ, ವೀಲ್ ಉಂಟು ನೋಡಿ. ಒಳ್ಳೆ ಕ್ವಾಲಿಟಿದಾದರೆ ಜಾಸ್ತಿ. ಇದಕ್ಕೆ 219 ಯಾರ ಕಳೆಗಿಳಿ. ಇದು 99, ಇದು 115. ಇದರ ವೀಲ್ ಸ್ವಲ್ಪ ಗಟ್ಟಿದ್ದಾಗೆ ಉಂಟಲ್ಲ. ಹೌದಾ, ಡ್ರೆಸ್ ತಗೊಂಡು ಬಂದಾಳೆ ಕಿಯಾರ ಅಂತ. ನನಗೆ ಗಿಫ್ಟಾ? ಖಾಲಿ ಹೋಲ್ಡ್ ಮಾಡ್ಲಿಕ್ಕೆ ಹಾಕಿ ಕೆಸವ ಬೇಡ ಮಗ. ಇದರಲ್ಲಿ ಜಾರಿಕೊಂಡು ನಾನು ಎಲ್ಲಿ ಹಚ್ಚ ಜಾರ್ಮಂಡಿಯಾಗಿ ಹೋದ್ರೆ. ಒಳ್ಳೆ ಪ್ರೈಸ್ಗೆ ಉಂಟು, 89 ರೂಪೀಸ್ಗೆ ಚಪ್ಪಲ್. ಕಿಯಾರ 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 ಅವಳಿಗೆ ಬೆಚ್ಚ ಆಯ್ತು, ಅವಳು ಹೋದ್ಲು. ಡಿ ಮಾರ್ಟುದು ಫೇಮಸ್ ಕೋನ್ ತಗೊಂಡೆ. ಓಕೆ ಅಂದರೆ ಈ ಪ್ರೈಸಿಗೆ ಆಗ್ಬೋದು. ಫುಲ್ ಫ್ರಾಸ್ಟಿಂಗ್ ಆಗಿ, ಐಸ್ ಆಗಿ, ಐಸ್ ಕ್ರೀಮ್ ಕಮ್ಮಿ, ಬಟ್ ಓಕೆ, ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್. ಮಮ್ಮಿ ವೆನಿಲಾ ತಗೊಂಡ್ರು, ಕಿಯಾರ ಚಾಕ್ಲೇಟ್ ತಗೊಂಡ್ರು, ಹಾಗೂ ಡ್ಯಾಡಿ ಪಾಪ್ಕಾರ್ನ್ ತಗೊಂಡ್ರು. ಟೋಟಲ್ 70 ಆಗ್ಬೋದಲ್ಲ? 70ಗೆ ಆಗ್ಬೋದು. 70. ಇಲ್ಲಿ ಒಂದು ಲಾಯ್ಕಾದ ಬೆಂಚ್ ಕೊಟ್ಟಿದ್ದಾರೆ, ಇಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ. ಕಾಮಿಡಿ ಮಾಡಬೇಡ, ತಿನ್ನು ಸಾಕಂತೆ, ಅಷ್ಟು ಟೇಸ್ಟ್ ಇಲ್ಲ ಸತ್ಯ ಹೇಳ್ಬೇಕಾದ್ರೆ. ನಾವೆಲ್ಲ ಅಲ್ಲಿ ಮ್ಯಾಗ್ಡಿ ಐಸ್ ಕ್ರೀಮ್ ತಿಂದವ್ರಿಗೆ ಇದು ಅಷ್ಟು ಟೇಸ್ಟ್ ಆಗುದಿಲ್ಲ. ಇವರದ್ದು ಅಲ್ಲೇ ಅನುಬಂಧ ಆಯಿತು. ಅವಳು ಪಾಪ್ಕಾರ್ನ್ ತಿನ್ನೋದು, ಇವರು ಐಸ್ ಕ್ರೀಮ್ ತಿನ್ನೋದು. ನೀವು ತಿನ್ನಿ ಅಪ್ಪ ಇಲ್ಲದೆ. ಅವಳು ಹಾಗೆ ಅರ್ಧಂಬರ್ಧ ತಿನ್ನೋದು, ಬೇಡ ಅಂತೆ. ನೀರು ನಾನು ಗಾಡಿ ತಗೊಂಡು ಬರ್ತೇನೆ ಮೇಲೆ, ಓಕೆ? ಎಲ್ಲರೂ ಸಹ ಕಳೆಗೆ ಬರುವ ಬದಲು ನಾನೇ ಗಾಡಿಯನ್ನು ಮೇಲೆ ಕೊಂಡೋದ್ರೆ ಅಲ್ಲಿಂದಲೇ ಹೋಗ್ಬೋದಲ್ಲ. ಸೊ ನಾನೇ ಬಂದೇನೆ ಕಳೆಗೆ, ಹೋಗುವ ಸೀದಾ ಮನೆಗೆ. ನಾನು ಕಳೆಗೆ ಬರುವೊಳಗೆ ಮಳೆ ಇರಲಿಲ್ಲ, ಈಗ ಸ್ಟಾರ್ಟ್ ನೋಡಿ. ಶೋಪ ಒಟ್ರಾಸಿ ಮಳೆ. ನಾನು ಇಲ್ಲೇ ನಿಲ್ಲುವುದೊಳ್ಳೆ. ಎಂಟ್ರೆನ್ಸಲ್ಲಿ ಇದ್ದಾನೆ, ಇವರು ಇಲ್ಲೇ ಕಾಯ್ತಿದ್ದಾರೆ. ಎಂತ ಮಳೆ ಮಾರಿ, ಇಷ್ಟೊತ್ತು ಇರಲಿಲ್ಲ ಮಳೆ. ನಾನು ಬಂದಾಗನೇ ಮಳೆ ಸ್ಟಾರ್ಟ್. ಎಲ್ಲ ಕಾಯ್ತಿದ್ದಾರೆ. ಶೋಭಾ, ಒಟ್ರಾಸಿ ಮಳೆ. ಆಗ ಒಳ್ಳೆ ಗಾಳಿ ಬರ್ತಾ ಇತ್ತು,
ಸಡನ್ ಸ್ಟಾರ್ಟ್ ಆಯ್ತು. ಇದು ನನ್ನ ಡ್ಯಾಡಿಯ ಕೊನೆಯ ತಂಗಿ. ಡ್ಯಾಡಿ 7 ಜನ ಮಕ್ಕಳು. ಇದು ಅವರ ಕೊನೆಯ ತಂಗಿ. ಇದು ಅವರ ಫ್ಯಾಮಿಲಿ. ಸೊ ಎಲ್ಲರೂ ಸಹ ಬಂದಿದ್ರು ಮನೆಗೆ. ಇದು ಅವರ ಪುಲ್ಯಂದಿರು ಅಂದರೆ ಕಿಯಾರಾನ ಸೆಕೆಂಡ್ ಕಸಿನ್ಸ್. Hi, what's your name? Adriel, yours? Sorry? Levi. I'm Kiara. Second cousins, more sir. For our true cousins. ಆಕ್ಸಿಡೆಂಟ್ ಆಗಿದೆ ಹೈವೇ ಅಲ್ಲಿ. 4 ಗಾಡಿ ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್. ಹೈವೇ ಅಲ್ಲ, ಸ್ಪೀಡಲ್ಲಿ ಬರ್ತಾರೆ, ಬ್ಯಾಕ್ ಟು ಬ್ಯಾಕ್ ಗಾಡಿ ಹೊಡೆದಿದ್ದಾರೆ. ಇದು ಒಳ್ಳೆ ಡ್ಯಾಮೇಜ್ ಆಗಿದೆ ಈ ಗಾಡಿ. ಬ್ಯಾಕ್ ಟು ಬ್ಯಾಕ್ 4 ಗಾಡಿ ಆಕ್ಸಿಡೆಂಟ್. ಟ್ರಾಫಿಕ್ ಜಾಮ್ ಸುಮ್ಮನೆ. ಇದು ಲೇನ್ ಕ್ಲಿಯರ್ ಉಂಟು, ಎಲ್ಲ ಸಹ ನೋಡಿಕೊಂಡು ಹೋಗುದ್ರಲ್ಲಿ ಬ್ಯುಸಿ ಇದ್ದಾರೆ. ನೀನು ಬಾ ಮಗ ಈಚೆ. ನಿಂಗೆ ಯಾಕೆ ಪಂಚಾಯತಿ, ಈಚೆ ಬಾ. ಇನ್ಸ್ಪೆಕ್ಟರ್ ಅವಳು ಬಾರೇಲಿ. ಎಲ್ಲ ಸಹ ನೋಡಿಕೊಂಡು ಹೋಗ್ತಿದ್ದಾರೆ, ಅದಕ್ಕೆ ಟ್ರಾಫಿಕ್ ಜಾಮ್. UAE ಅಲ್ಲಿ ಆದರೆ UAE ಅಲ್ಲಿ ಆಕ್ಸಿಡೆಂಟ್ ಆಗ್ತದಲ್ಲ, ಆಕ್ಸಿಡೆಂಟ್ ಆದ 5 ಅಲ್ಲ, 3-4 ನಿಮಿಷದಲ್ಲಿ ಪೊಲೀಸ್ ಬಂದಾಗ್ತದೆ. ಇಲ್ಲಿ ಎಷ್ಟು ಹೊತ್ತಾಯ್ತು. ಕ್ಯಾಮರಾ ಉಂಟಾ? ವರ್ಕ್ ಆಗ್ತದ? ವರ್ಕ್ ಆಗ್ತದಂತೆ ಕ್ಯಾಮರಾ, ಗೊತ್ತಿಲ್ಲ ಎಷ್ಟು. ಹೆದರಿದು ಚರಂಟೆ ಉಂಟಂತೆ ಹೇಳಿ ಅಮ್ಮ ಮಾತ್ರ ಬಂದು ಕೂತಿದ್ದಾಳೆ. ಶೂಟ್ ಮಾಡಬೇಕು. ಚರಂಟೆಗೆ ಬಾರಿ ಮರ್ಯಾದೆ. ಚರಂಟೆ ಹೋದ್ರ ಚರಂಟೆ ರಾಯ. ಇಷ್ಟು ಹೊತ್ತಾಯ್ತು ಆಕ್ಸಿಡೆಂಟ್ ಆಗಿ, ಅದೇ ಸಹ ಪೊಲೀಸ್ ಬರಲಿಲ್ಲ. ಪಾಪ ಕಾಲ್ ಮಾಡ್ತಾ ಇದ್ದಾರೆ ಪೊಲೀಸ್ಗೆ. ವ್ಯಾಗನಾರ್, ಹೌದು ವ್ಯಾಗನಾರ್. ಇನ್ನೂ ಸಹ ಪೊಲೀಸ್ ಬರಲಿಲ್ಲ. ಅಲ್ಲಿ ಆಗ್ತಿದ್ರೆ ಇಷ್ಟೊತ್ತಿಗೆ ಬಂದಾಗ್ತಿತ್ತು. ಅದು ಸಹ ಖಾಲಿ ರೋಡ್, ಬರ್ಬೋದು. ಹೈವೇ ಆಕ್ಸಿಡೆಂಟ್ ಆದರೆ ಬೇಗ ಬರಬೇಕಲ್ಲ. ಕದ್ರಿ 2 ಪೊಲೀಸ್ ಸ್ಟೇಷನ್ ಉಂಟಂತೆ. ಅದು ಯಾರು ಸಹ ಬರಲಿಲ್ಲ ಇಷ್ಟವರೆಗೆ. ಆಗ್ತಿದ್ರೆ ಇಷ್ಟವರೆಗೆ ಪೊಲೀಸ್ ಬಂದು ಗಾಡಿ ಹೋಗಿ ಆಗ್ತಿತ್ತು. ಇಲ್ಲಿ ಇನ್ನೂ ಸಹ ಅವ್ರು ಬರಲಿಲ್ಲ. ಪೊಲೀಸ್ ಬಂದು ನೋಡ್ತಾರೆ ಯಾರ ತಪ್ಪು ಅಂತೇಳಿ. ತಪ್ಪು ಇದ್ದವ್ರಿಗೆ ರೆಡ್ ಪೇಪರ್, ತಪ್ಪು ಇಲ್ಲದವ್ರಿಗೆ ಗ್ರೀನ್ ಪೇಪರ್ ಕೊಡ್ತಾರೆ. ಇಬ್ಬರದು ಸಹ ಫಾಲ್ಟ್ ಉಂಟು, ಹೇಳಿಕಾಗಲ್ಲ ಯಾರ್ದು ಕರೆಕ್ಟ್ ಅಂತೇಳಿ. ಆದರೆ UAE ಅಲ್ಲಿ ಒಂದು ರೂಲ್, ಹಿಂದೆ ನೋಡಿದವ್ರದ್ದೇ ಮಿಸ್ಟೇಕ್ ಅಂತೇಳಿ ಹಾಕಿ ಬಿಡ್ತಾರೆ UAE ಅಲ್ಲಿ. ಇಲ್ಲಿ ಗೊತ್ತಿಲ್ಲ ಈಗ ಎಂತ ಮಾಡ್ತಾರೆ ಪೊಲೀಸ್ನವ್ರು ಅಂತೇಳಿ. 20 ನಿಮಿಷ ಆದ ಮೇಲೆ ಪೊಲೀಸ್ ಬಂದರು, ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸಹ ಹೆಲ್ಪ್ ಮಾಡ್ತಿದ್ದಾರೆ ಗಾಡಿಗೆ ಹೋಗ್ಲಿಕ್ಕೆ. 30 ನಿಮಿಷ ಆದ ಮೇಲೆ ಹೈವೇದು ಪೊಲೀಸ್ ಬಂದರು, ಎಲ್ಲ ಬಂದು 30 ಮಿನಿಟ್ಸ್ ಆದ ಮೇಲೆ. ನಮಗೆ ಕಾಮನ್ ಆಕ್ಸಿಡೆಂಟ್ ಆಗ್ತಾ ಇರ್ತದೆ, ಹೈವೇ ಅಲ್ಲ, ಸ್ಪೀಡಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಆದರೆ ಪೊಲೀಸ್ನವ್ರು ಸ್ವಲ್ಪ ಬೇಗ ಬರಬೇಕು. ಇದಾದರೆ ಚಿಂತಿಲ್ಲ, 2 ಪಾರ್ಟಿ ಸಹ ಸೇಫ್ ಇದ್ದಾರೆ. ಇನ್ನು ಎಂತ ಸಹ ಆಗ್ತಿದ್ರೆ ಆಗ ಸ್ವಲ್ಪ ಬೇಗ ಆ್ಯಕ್ಷನ್ ತಗೊಳ್ಬೇಕಲ್ಲ. ನನ್ನ ಅತ್ತೆ ಮಾವತ್ತು ಸಹ ಆಕ್ಸಿಡೆಂಟ್ ಆದಾಗ, ಅದು ಇಲ್ಲಿ ಅಲ್ಲ ಕಾಪು ಆಚೆ ಆದಾಗ, ಆಫ್ಟರ್ 1 hour 45 ಮಿನಿಟ್ಸ್ ಆದ ಮೇಲೆ ಆ್ಯಂಬುಲೆನ್ಸ್ ಬಂದು. ಸೊ ಈ ಇನ್ಸಿಡೆಂಟ್ ನೋಡುವ ನನಗೆ ಅದೇ ನೆನಪಾಯಿತು. ಇವತ್ತು ಬ್ರೇಕ್ಫಾಸ್ಟ್ಗೆ ಮಮ್ಮಿದು ಸ್ಪೆಷಲ್ ಅಪ್ಪ. ಎಂತೆಲ್ಲ ಹಾಕಿದ್ದೀರಿ ಇದಕ್ಕೆ? ಮೆಂತೆ, ಉದ್ದು, ಅಕ್ಕಿ, ಅವಲಕ್ಕಿ. ಅಪ್ಪ ಅಲ್ಲ, ಅಪ್ಪ 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 ಅದಕ್ಕೆ ಹೇಳುದು. ಇದಕ್ಕೆ ಅಪ್ಪ ದೋಸೆಗೆ ಇದು ಅಪ್ಪ. ಇವಳಿಗೆ ಇಲ್ಲಿ ಕಾಂಟ್ರಾಕ್ಟ್ ಸಿಕ್ಕಿದೆ, ಪಾತ್ರೆ ತೊಳೆಯೋದು. ಪಾತ್ರೆ ತೊಳಿತಾ ಇರ್ತಾಳೆ, ಭಾರಿ ಖುಷಿ. ಬೇರೆ ಯಾರು ಸಹ ಪಾತ್ರೆ ತೊಳೆದೆ ಬೇಜಾರು ಅವಳಿಗೆ. ಅವಳೇ ತೊಳಿಬೇಕು ಪಾತ್ರೆ. ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ. ಗ್ಲಾಸ್ ಮಗ ಮೆಲ್ಲ, ಕ್ಯಾರ ಮೆಲ್ಲ. But time ahead. Okay, I'll tell you later.
ಅವರ ಅಡಿಗೆದು ಕಾಂಟ್ರಾಕ್ಟ್, ಇವಳಿಗೆ ವಾಷಿಂಗ್ ಕಾಂಟ್ರಾಕ್ಟ್. ಆ ಖುಷಿ ನೋಡಿ, ನಮಗೆಲ್ಲ ಪಾತ್ರೆ ತೊಳೆದಂದ್ರೆ ಟೆನ್ಷನ್, ಇವಳಿಗೆ ಖುಷಿ. ಸಾಕು ಸಾಕು, ಅದರ ಡಿಸೈನ್ ಎಲ್ಲ ಹೋಗ್ತದೆ, ತಿಕ್ಕಿ ತಿಕ್ಕಿ ತೊಳೆಯಬಹುದು. ಸಾಕು ಮಗ, ಗ್ಲಾಸ್ ಅದು, ನೀನದು ಅಲ್ಲಿ ಇಡುವವರೆಗೆ ನನ್ನ ಹಾರ್ಟ್ ಇಲ್ಲಿ ನಿಂತಿದೆ. ಬೇಗ ಬೇಗ ಮುಗಿಸು ನೋಡು. ದೇವರೇ, ಇವಳಿಗೆ ಸಪ್ಪ, ಅವಳಿಗೆ ಖುಷಿ ಆಯ್ತು. ರೌಂಡ್ ರೌಂಡ್ ಅಲ್ಲ, ತಗೋ ತಗೋ. ವೆರಿ ಗುಡ್ ಮಗ, ವೆರಿ ಗುಡ್. ಇನ್ನಿ ಒಳ್ಳುಂಟಾ? ಹೇಗೆ ಮಾಡಿದ್ದು ಮಗ ಅವರು? ಗುದ್ದಿ ಗುದ್ದಿ ಮಾಡಿದ ಅಂತ, ಬೆಲ್ಲ ಗುದ್ದುದ ನೋಡಿ. ಇದರಲ್ಲಿ ಮಾಡಿದ್ದು ಈ ಪ್ಯಾನ್ ಅಮ್ಮಮ್ಮದು, ಅಪ್ಪ ಆಯುಧ ನೋಡಿದ್ದು. ಪೋರ್ಲು ನೋಡು, ಇದು ಇದ್ರ ಶೇಪ್ ಬರುದು. ಓಕೆ, ಅರ್ಥ ಆಯ್ತಾ? ಇನ್ನು ಅದಕ್ಕೆ ಹಾಕ್ಬೇಡ ಮಾರಿ, ಇದು ಹಾಕಿದ್ದು ಬೆಂದಾಯ್ತು ಅದು. ಮತ್ತೆ ಅದು ಬೆಂದಾಯ್ತು. ಓಕೆ, ಗೊತ್ತಾಯ್ತಾ? ಎಲ್ಲ ಬೇಕು ಅವಳಿಗೆ. ಹೇಗೆ ಆಯ್ತು ರೌಂಡ್ ಅಂತ. ನನ್ನ ಹತ್ರ ಇಲ್ಲ ಕೌಲ್, ನಾನು ತಗೊಳ್ತೇನೆ. ಇವನ್ ರಜೆಗೆ ಬಂದದ್ದು ಅಬುದಾಬಿಯಿಂದ. ಇವನ ಮಮ್ಮಿಯ ಒಳ್ಳೆ ಗುರ್ತು ಉಂಟು. What is your name? What is your name? Dion. You know what is her name? Kiara. ಖುಷಿ ಆಯ್ತು ಇವನನ್ನು ಸಿಕ್ಕಿ. ಇವನ ಮಮ್ಮಿದ ಒಳ್ಳೆ ಗುರ್ತು ಉಂಟು. ಅಬುದಾಬಿಯಿಂದ ಬಂದದ್ದು ಇವ ರಜೆಗೆ. I was seeing who's crawling in my bag. He's Dion. Dion, little Dion. He was hiding somewhere there here. ಇಬ್ಬರು ಸಹ KG2 ಅಲ್ಲಿದ್ದಾರೆ. ಇಬ್ಬರು ಸಹ, ಡಿಯೋನ್ ಆ್ಯಂಡ್ ಕಿಯಾರಾ. ಡಿಯೋನ್ನ ತಾಯಿ ಸುಷ್ಮಾಂತಿಲಿ ಅವರು ನನ್ನ ತುಂಬ ಪ್ರೀತಿ ಹಾಗೂ ಸ್ಪೆಷಲ್ ಆದ ಸಬ್ಸ್ಕ್ರೈಬರ್. ಸೊ ಡಿಯೋನನ್ನು ಆಕಸ್ಮಿಕವಾಗಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಡಿಯೋನ್ನ ಅಪ್ಪ ಅಜ್ಜಿ ಎಲ್ಲರೂ ಸಹ ಸಿಕ್ಕಿದ್ರು. ಈ ಸೀರೆ ಬೇಕು ಅಂತ ಹೇಳಿದಾಳೆ. ಸೊ ಜಯಲಕ್ಷ್ಮಿ ಸಿಲ್ಕ್ಸಿಗೆ ಬಂದಿದ್ದೇವೆ. ಮಗುಗೆ ಸೀರೆ ತಗೊಳ್ಳಿಕ್ಕೆ ಹೋಗುದು. ಫುಲ್ ಖುಷ್, ಕಿಯಾ ಫುಲ್ ಖುಷ್. ಕಲರ್ ಕೊಟ್ಟರು, ಇಷ್ಟ ಆಗಲಿಲ್ಲ ಇದು ಕಲರ್. ಸೊ ಒಳಗೆ ಹೋದ್ರು ತರಲಿಕ್ಕೆ. ಇದು ಇಷ್ಟ ಆಯಿತು. ಇದು ಚಿಕ್ಕ ಉಂಟು, ಕಿಯಾರಿಗೆ ಬ್ಲೌಸ್ ಕರೆಕ್ಟ್ ಆಗ್ತದೆ. ಸೊ ಇದು ಟಾಪ್, ಲಂಗ ಕಲರ್ ಇಷ್ಟ ಆಗಿಲ್ಲ ನನಗೆ. ಇದು ಲಂಗ ಮತ್ತು ಇದು ಶಾಲ್. ಕಂಫರ್ಟೇಬಲ್. ಕಿಯಾರಾನ್ಗೆ ಸೀರೆ ಅಂದರೆ ತುಂಬ ಇಷ್ಟ. ನಾನು ಮಮ್ಮಿ ಸೀರೆ ಹಾಕುವಾಗ ನಂಗಿಸಬೇಕು ಅಂತ ಹಠ ಮಾಡ್ತಾಳೆ. ಸೊ ನಾನು ತಗೊಳ್ಳಿಕ್ಕೆ ಬಂದೇನೆ, ಆದರೆ ಯಾವ್ದು ಸಹ ಇಲ್ಲಿ ಕಲೆಕ್ಷನ್ಸ್ ಅಷ್ಟು ಇಷ್ಟ ಆಗಿಲ್ಲ ನನಗೆ. ಒಂದು ಪಾರ್ಸೆಲ್ ಬಂದಿದೆ ಅಂದರೆ ಫ್ರೀ ಅಲ್ಲ, ಪೇ ಮಾಡಿಯೇ ಬಂದದ್ದು. ಸೊ ಇದರ ಅನ್ಬಾಕ್ಸಿಂಗ್ ಮಾಡುವ, ಎಂತ ಆರ್ಡರ್ ಮಾಡಿದ್ದೇನೆ ಅಂತೇಳಿ ನೋಡುವ. ಲಿಪ್ಸ್ಟಿಕ್ ಅಂತೂ ಎಲ್ಲರಿಗೆ ಸಹ ಫೇವ್ರೇಟ್ ಅಲ್ಲ ಹೆಂಗಸರಿಗೆ. ಸೊ ನಾವು ಎಂತೆಲ್ಲ ಬ್ರ್ಯಾಂಡ್ಸ್ ಹಾಕ್ತೀವಿ, ಒಂದು ಆರ್ಗ್ಯಾನಿಕ್ ಬ್ರ್ಯಾಂಡ್ ಉಂಟಾಯ್ತಾ. ಸೊ ನಾನು ಸಹ ತುಂಬ ರಿಸರ್ಚ್ ಮಾಡಿದೆ ಇದರ ಬಗ್ಗೆ. ಸೊ ಯಾಕೆಂದ್ರೆ ನಾನು ಲಿಪ್ಸ್ಟಿಕ್ ತುಂಬ ಹೊಟ್ಟೆಗೆ ಹೋಗ್ತದೆ, ಯಾಕೆಂದ್ರೆ ತಿನ್ನುವಾಗೆಲ್ಲ ಹೋಗ್ತದಲ್ಲ. ಸೊ ಒಂದು ಆರ್ಗ್ಯಾನಿಕ್ ಬ್ರ್ಯಾಂಡ್ ನಾನು ನೋಡಿದ್ದೇನೆ. ಸೊ ಟ್ರೈ ಮಾಡುವ ಅಂತೇಳಿ ನಾನು ಸಹ ಆರ್ಡರ್ ಮಾಡಿದ್ದು. ಟ್ರಯಲ್ ಆಯಿತಾ ನಂದು ಸಹ. ನಾನು ಸಹ ಒಳ್ಳುಂಟು ಎಂತ ಉಂಟು ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಆರ್ಡರ್ ಮಾಡೋದು. ರಿವ್ಯೂ ನಾನು ಆನೆಸ್ಟ್ ರಿವ್ಯೂ ಹೇಳ್ತೇನೆ ಆಯಿತಾ. ಸೊ ಅನ್ಬಾಕ್ಸ್ ಮಾಡೋದು. ಬಾಕ್ಸ್ ಅಂತೂ ದೊಡ್ಡ ಉಂಟು, ಒಳಗೆ ನೋಡುವ ಹೇಗೆ ಉಂಟು ಅಂತೇಳಿ. ಒಳಗೆ ನಿತ್ರಾಣವಾದ 2 ಬಾಕ್ಸ್ ಉಂಟು. ನಿತ್ರಾಣವಾದ 2 ಬಾಕ್ಸ್ ಅಂತ ಲೆಟರ್ ಬರ್ತಿದ್ದಾರೆ. ಇಲ್ಲ, ಇದು ಬಿಲ್. ಸೊ 2 ಲಿಪ್ಸ್ಟಿಕ್ಗೆ ಎಷ್ಟಾಯಿತು? 1369 ಇದಕ್ಕೆ, 2ಕ್ಕೆ ಒಟ್ಟಿಗೆ. ಸೊ ಹೀಗೆ ಉಂಟು, ಓಪನ್ ಮಾಡಿ ನೋಡುವ. ಹೀಗೆ ಇರ್ತದೆ. ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯಿತು ಓಪನ್ ಮಾಡಲಿಕ್ಕೆ. ಇಲ್ಲಿ ಹೀಗೆ ಒತ್ತಿದರೆ, ಇಲ್ಲ ಇಲ್ಲಿ ಹೀಗೆ ಒತ್ತಿದರೆ ಹೀಗೆ ಆಗ್ತದೆ. ಆನಂತರ ಪುಲ್ ಮಾಡಿದರೆ ಆಯಿತು. ಸೊ 2 ಕಲರ್ ಆರ್ಡರ್ ಮಾಡಿದೆ. ಒಂದು ಬ್ರಿಕ್ ಕಲರ್ ಟೈಪ್ ಆರ್ಡರ್ ಮಾಡಿದೆ, ಇದು ಕಲರ್. ಹಾಗೆ ಇನ್ನೊಂದು ಕಲರ್ ತೋರಿಸ್ತೇನೆ.
ಅದನ್ನು ಫಸ್ಟ್ ಮುಚ್ಚುವ. ಬ್ಲೂ ಹಾಕಿದರೆ ಓಡುವವರು ಎಲ್ಲರೂ ಸಹ ನನ್ನನ್ನು ನೋಡಿ. ನೋಡು ಅಕ್ಕ, ನೀವು ನಿಮ್ಮದು ತಿನ್ನಿ ನೋಡ, ಬೇಗ ಬಂದು ಲಿಫ್ಟಿಗೆ ಕೇಳುವಾಗ. ನೋಡು ಬರುವುದಿಲ್ಲ ಮಾರಿ. ಇದು ಲಿಪ್ ಗ್ಲಾಸ್ ಹೀಗೆ ಉಂಟು ಗೊತ್ತಿಲ್ಲ, ನೋಡುವ. ಎಲ್ಲ ಒಂದೇ ಕೈಯಲ್ಲಿ ಮಾಡ್ತಿದ್ದೇನೆ, ಇನ್ನೊಂದು ಕೈಯಲ್ಲಿ ಫೋನ್ ಉಂಟು. ಸ್ವಲ್ಪ ರೆಡ್ಡಿಶ್ ಆಯ್ತೇನಾ, ತುಂಬ ರೆಡ್ ಆಯ್ತೇನಾ. ಇದು ಬ್ರ್ಯಾಂಡ್ ಆಯಿತಾ, ಒಳ್ಳೆ ಲಿಪ್ಸ್ಟಿಕ್, ಫುಲ್ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ಅಂತೇಳಿ ತುಂಬ ಫೇಮಸ್ ಇದು. ಸೊ ಟ್ರೈ ಮಾಡುವ ಅಂತ ತಗೊಂಡಿದ್ದೇನೆ. ಇನ್ನು ಕಲರೆಲ್ಲ ಹಾಕಿ ಆದ ಮೇಲೆ ಗೊತ್ತು ಹೇಗೆ ಕಾಣ್ತದೆ ಅಂತೇಳಿ. ಹಾಕಿ ಆದಮೇಲೆ ತೋರಿಸ್ತೇನೆ ಆಯಿತಾ. ಇಲ್ಲಿ ಪ್ರೊಸೆಷನ್ ಹೋಗಿ ಯಾವುದಾದ್ರು ಗೊತ್ತಿಲ್ಲ, ಈಗ ಹೋಗುವ. ಬ್ಲಾಕ್ ಮಾಡಿದ್ರು ರೋಡ್, ಸ್ವಲ್ಪ ಬಾವಿದ್ದದ್ದು ಕೊಟ್ಟು. ಯಾರನ್ಗೆ ಬೊಂಡ ಬೇಕು ಅಂತೇಳಿ ಬೊಂಡ ಕುಡಿಲಿಕ್ಕೆ ಬಂದಿದ್ದೇವೆ. ಕಟ್ಟಿಡಿ. ಮರ ಹತ್ತು ನಂಗೆ ಇರ್ತೀಯಲ್ಲ. ಉಂಟಾ ಸ್ವೀಟ್ ಉಂಟಾ? ಉಂಟು ಮಲೈ ಮಲೈ. ಬೇಕಾ ಮಲೈ? ಮಲೈ ತಿನ್ನೋದ್ಲೆ ಅವಳು. ಮಲೈ ನಂಗೆ ಹಿಂಗೆ ಬೇಡವಾ? ಕಾಲ ಬಂದಿದೆ ನೋಡಿ, ಮಗಳಿಗೆ ಸೀರೆ ನೋಡ್ಲಿಕ್ಕೆ ಹೋಗ್ತಿದ್ದಾನೆ, 5 ವರ್ಷದ ಮಗಳಿಗೆ. ಎಲ್ಲಿ ಸಹ ಸಿಗಲಿಲ್ಲ, ಸಿಕ್ಕಿತ್ತು ಎಲ್ಲ ಗಾಡಿ ಕಲರ್ಸ್, ನಂಗೆ ಇಷ್ಟ ಆಗಲಿಲ್ಲ. ಹೆಚ್ಚು ಫೆಸ್ಟಿವಲ್ ರೀತಿ ಸಹ ಬೇಡ, ಎಂತ ಫೆಸ್ಟಿವಲ್ಗೆಲ್ಲ ಅವಳಿಗೆ ಒಟ್ರಾಸಿ ಮನೆಯಲ್ಲಿ ಹಾಕ್ಕೊಂಡು ಓಡಲಿಕ್ಕೆ ಆಚೆ ಈಚೆ. ಸೊ ಅದಕ್ಕೆ ತಗೊಳ್ಳಿಲ್ಲ. ಎಂತಾದ್ರು ಸಜೆಷನ್ಸ್ ಇದ್ರೆ ಹೇಳಿ, ಒಳ್ಳೆ ಗಾಗರ ಕಲೆಕ್ಷನ್ಸ್ ಎಲ್ಲಿ. ಅದು ಸಿಂಪಲ್ ಬೇಕು ನನಗೆ, ಹೆಚ್ಚು ಗಗ್ಗರದ್ದು ಸಹ ಬೇಡ, ಸಿಂಪಲ್ ಇದ್ರೆ ಸಾಕು. ಗಗ್ಗರ ಹಾಕಿ ನೀವಳ ಉಲ್ಟಾ ಬಿದ್ದರೆ. ಈಗ ಬೊಂಡ ಕುಡ್ದೇವಲ್ಲ, ಒಳ್ಳೆ ಇತ್ತು, 40 ರೂಪಾಯಿ ಆಗ್ಬೋದು. ಅದೇ ಈಚೆ ಸೈಡಲ್ಲಿ ಇದ್ರೆ ಜಾಸ್ತಿ, 60-50 ರುಪೀಸ್ ಹೇಳ್ತಾರೆ. ಅಲ್ಲಿ ಕಾಸ್ಟ್ಲಿಟ್ ಆದ ಕಾರಣ 40 ರೂಪಾಯಿ. ಈಗ ಆಯಿತು ಎಲ್ಲ ನಮ್ಮದು ಕೆಲಸ, ಎಂತೆಲ್ಲ ಕೆಲಸ ಇತ್ತು ಎಲ್ಲ ಮಾಡಿ ಆಯಿತು. ಈಗ ವಾಪಸ್ ಮನೆಗೆ. ಹಾಗೆ ಸ್ಟಕ್ ಆಗಿದ್ದಾಳೆ, ನಾವು ಸಹ ಸ್ಟಕ್ ಆಗಿದ್ದೇವೆ ಟ್ರಾಫಿಕಲ್ಲಿ. PVS ಅಲ್ಲಿ ಸ್ಟಕ್ ಆಗಿದ್ದೇವೆ, PVS ಟ್ರಾಫಿಕಲ್ಲಿ. ಒಡೆ ಗೋವಾ, ಈಗ ಗ್ರೀನ್ ಆಯಿತು, ರೆಡ್ ಇಸ್ ಗೋ ಅಂತೆ. ಸುಮ್ಮನೆ ಅಂತ ಕೇಳುದು, ಆಡುದ? ಇದೊಂದು ಆಡುವ ವಿಷಯವಾ? ಒಟ್ರಾಸಿ ಮಾಡಿ, ಒಟ್ರಾಸಿ ಗಾಳಿ ಮಾಡಿ. ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು ಬಂದು. ತುಂಬ ಜನರು ಕೇಳ್ತಿದ್ದೀರಿ ಹಸ್ಬೆಂಡ್ ಯಾವಾಗ ಬರೋದು ಅಂತೇಳಿ. ಇವತ್ತು ಹೊರಡ್ತಿದ್ದಾರೆ ಅವರು. ಸೊ ಇವತ್ತು ರಾತ್ರಿಯ ಫ್ಲೈಟ್ ಅವ್ರದ್ದು. ರಾತ್ರಿ ಅವರು ಡೈರೆಕ್ಟ್ ಬರ್ತಿಲ್ಲ, ಅವರು ಸಹ ಮುಂಬೈ ಆಗಿ ಬರ್ತಿದ್ದಾರೆ. ಸೊ ಹೇಳ್ತಾನೆ ಯಾವಾಗ ಊರಿಗೆ ಬರ್ತಾರೆ ಅಂತೇಳಿ. ಬೇಗನೆ ಬರ್ತಾರೆ, ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಹಸ್ಬೆಂಡ್ ಇರ್ತಾರೆ. ಸೊ ಅದರಿಂದಾಗಿ ಬೇಗನೆ ಇನ್ನು ಅವ್ರು ಬರಲಿಕ್ಕೆ ಕಾಯೋದು ಅಷ್ಟೇ. ಮಮ್ಮಿ ಡಿಗುಜ್ಜೆ ಮೂರ್ತಾ ಇದ್ದಾರೆ. ಡಿಗುಜ್ಜೆ ನನಗೆ ಆಂಟಿ ಕೊಟ್ಟದ್ದು, ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ಮಗಳು ಕೊಟ್ಟದ್ದು. ಸೊ ಅವರು ಅರ್ಧ ಡಿಗುಜ್ಜೆ ಕೊಟ್ಟಿದ್ದು, ದೊಡ್ಡ ಡಿಗುಜ್ಜೆ. ಸೊ ಅದರದ್ದು ಇವತ್ತು ಸಾರು ಮಾಡೋದು. ಸಾರು ಹಾಗೂ ಸ್ವಲ್ಪ ಮಮ್ಮಿಗೆ ಫ್ರೈ ಮಾಡಲಿಕ್ಕೆ ಹೇಳಿದೆ. ನಾನು ತಿನ್ನೋದು ತುಂಬ ಟೈಮ್ ಆಯಿತು. ಸೊ ನನ್ನ ಫೇವ್ರೆಟ್ ಡಿಗುಜ್ಜೆ, ನನ್ನ ಗಂಡನ ಸಹ ಫೇವ್ರೆಟ್. ಸೊ ಇಲ್ಲಿ ಬಂದ ಮೇಲೆ ಫಸ್ಟ್ ಟೈಮ್ ಡಿಗುಜ್ಜೆ ತಿನ್ನೋದು. ಒಟ್ರಾಸಿ ಅಂದರೆ ಒಟ್ರಾಸಿ ಮಳೆ ಬರ್ತಾ ಉಂಟು. ಇನ್ನು ಆಟಿ ಅಲ್ಲ, ಆಟಿಗೆ ಸ್ವಲ್ಪ ಒಳ್ಳೆ ಮಳೆ ಬರ್ತದೆ. ಮಳೆ ಬರಬೇಕು, ಅದಾದ ಸೀಸನಲ್ಲಿ ಬಂದ್ರೆ ರೈತರಿಗೆ ಲಾಭ ಅಲ್ಲ, ಇಲ್ಲದ್ರೆ ಎಲ್ಲ ಅವರ ಬೆಳೆಗಳು ಎಲ್ಲ ಹಾಳಾಗಿ ಹೋಗ್ತದೆ. ಸೊ ಮಳೆ ಬರಬೇಕು. ನೋಡುವ, ಮನೆ ಹತ್ರ ಎಲ್ಲ ಒಟ್ರಾಸಿ ನೀರು ಹೋಗ್ತಾ ಉಂಟು. ಗಾಳಿ ಮಳೆ. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಕೆಲವರು ಹೆಸರೇ ಹೇಳಲಿಲ್ಲ, ಖಾಲಿ ಡೇಟ್ ಹೇಳಿದ್ದೀರಿ. ಸೊ ನೀವು ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡುವಾಗ ಹೆಸರು ಹಾಗೂ ಡೇಟ್ ಹೇಳಿ, ಆಗ ನನಗೆ ಈಸಿ ಆಗ್ತದೆ. ಕೆಲವ್ರದ್ದು ಖಾಲಿ ಇನ್ನು ID ಓದಬೇಕು, ನಾನು ಹೆಸರು ಹೇಳಲಿಲ್ಲ. ಮತ್ತು ನೀವು ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯಿತಾ. ನಾನು ಎಲ್ಲರ ಕಮೆಂಟಿಗೆ ರಿಪ್ಲೈ ಮಾಡ್ತೇನೆ. ಸೊ ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ. ಸೊ ಬರ್ಡೇಗೆ ವಿಶ್ ಮಾಡುವ. ರಿಶಲ್ ಆಂಡ್ರಿಯಾ ಮೆಂಡೋನ್ಸಾ, ನಾ ಬರ್ಡೇ 31 ಜುಲೈ ಅಂದರೆ ಇವತ್ತು. ಹ್ಯಾಪಿ ಬರ್ಡೇ ರಿಶಲ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಬ್ರಿಯೋನಾ ಫರ್ನಾಂಡಿಸ್ನ 11th ಬರ್ಡೇ 30th ನಿನ್ನೆ.
Belated birthday wishes, Briona. God bless you with all good health, wealth, and happiness always. Abby, ನನ್ನ ಅಕ್ಕನ ಮಗಳು ಸಾಕಿದಾಳೆ ಬರ್ಡೇಗೆ ವಿಶ್ ಮಾಡಿ ಅಂತಿಲ್ಲಿ. 13th Augustಗೆ ಅವಳ ಬರ್ಡೇ. ಹ್ಯಾಪಿ ಬರ್ಡೇ ಆಬಿ ಇನ್ ಅಡ್ವಾನ್ಸ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಇಬ್ಬರು ಟ್ವಿನ್ಸ್, ಶಾನ್ಸಿ ಅಜಿಲ್ ಡಿಸೋಜಾ ಅಂಡ್ ಶೈನಿ ಐಜಿಲ್ ಡಿಸೋಜಾ. 1st Augustಗೆ ಬರ್ಡೇ. ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಮನ್ಹಾ ಅಂತಿಲ್ಲಿ ಹೆಸರೇನ ನನಗೆ ಶೋರ್ ಇಲ್ಲ. ಅವರು ಮಗ ಅಂತ ಹೇಳಿಕ್ಕೆ ಹೋಗಿ ಮನ್ನಾ ಅಂತ ಹಾಕಿದಾರ. ಖಾಲಿದ್ ಫ್ರೀ ಎಂಬ ಐಡಿಯಿಂದ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಫಸ್ಟ್ ಬರ್ಡೇ ಅವರ ಮಗುದು August 3rd. ಹ್ಯಾಪಿ ಬರ್ಡೇ ಬಾಬು. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್, ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟಿಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.